ಇನ್ನು ಆರ್ ನಗರ ನಿವಾಸದ ಬಳಿ ದರ್ಶನ್ ಅಭಿಮಾನಿಗಳು ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ಸದ್ಯ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ನಟ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಿನ್ನೆಲೆಯಲ್ಲಿ ಈಗಾಗಲೇ ಅಭಿಮಾನಿಗಳು ಕೂಡ ದರ್ಶನ್ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರಾಗಿದ್ದಾರೆ. ಸದ್ಯ ಆರ್ ನಗರ ನಿವಾಸದ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಜನರು ಈಗ ಬಂದು ದರ್ಶನ್ ಅವರ ಒಂದು ನೋಡೋದಕ್ಕಾಗಿ ಕಾದು ನಿಂತಿರುವಂತದ್ದು. ಇನ್ನು ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಅಭಿಮಾನಿಗಳು ಬಂದು ಈಗ ವಾಪಸ್ ಆಗುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಮನೆಯ ಮುಂಭಾಗದಲ್ಲಿ ಒಂದಷ್ಟು ಅಭಿಮಾನಿಗಳು ಕಾದು ನಿಂತಿರುವಂತದ್ದು. ಅಂದ್ರೆ ದರ್ಶನ್ ಯಾವುದೇ ಕ್ಷಣದಲ್ಲಿ ಆರ್ ನಗರದ ನಿವಾಸಕ್ಕೆ ಬರ್ಬೋದು, ಅವರನ್ನ ನೋಡ್ಕೊಂಡು ಹೋಗ್ಲೇಬೇಕು ಅಂತ ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ನಮ್ಮ ಜೊತೆ ಅಭಿಮಾನಿ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಅಂತ? ಸರ್, ನಾವು ತುಮಕೂರಿಂದ ಬಂದಿರೋದು, 6 ಗಂಟೆಗೆ ಬಂದಿರೋದು ಸರ್. ಅವರು ಅದೇ ಜೈಲಲ್ಲಿ ಇದ್ದಾಗ ನೋಡೋಕ್ಕಾಗಿಲ್ಲ, ಆಸ್ಪತ್ರೆಯಲ್ಲಿ ಇದ್ದಾಗೂ ನೋಡೋಕ್ಕಾಗಿಲ್ಲ. ಅವ್ರ ಪಕ್ಕ ಅಭಿಮಾನಿ, ಅವರಿಗೋಸ್ಕರ ಅವ್ರ ಮನೆ ಹತ್ರ ಇರಲಿ ಬಿಡಲಿ, ಅವ್ರ ಮುಂದೆ ಮನೆ ಮುಂದೆ ಸೆಲ್ಫಿ ತಗೊಂಡೋಗೋಣ ಅಂತ ನಾನು ಬಂದಿದ್ದೀನಿ. ಈಗ ದರ್ಶನ್ ಅವರು ಬೆನ್ನೋವಿಂದ ಕೂಡ ಬಳಲ್ತಾ ಇದ್ರು. ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅಂತ ನಿಮ್ಗೆ ಹೇಗೆ ಮಾಹಿತಿ ಗೊತ್ತಾಯ್ತು? ಮತ್ತೆ ಇವತ್ತು ಬರ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ, ನೋಡ್ತೀವಿ ಅನ್ನೋ ನಿರೀಕ್ಷೆ ಇದೆಯಾ? ಅದೇ, ಬಟ್ ಇಲ್ಲಿ ಬರಲ್ಲ ಅಂತಿದಾರಲ್ಲ, ಅಲ್ಲೇ ಇದ್ದಾರೆ, ಅಲ್ಲೇ ಹೋಗ್ಬೇಕು ಅಂತಾರಲ್ಲ. ಅವರು ಹುಷಾರಾಗಿ ಚೆನ್ನಾಗಿದ್ರೆ ಸಾಕು. ನೆಕ್ಸ್ಟ್ ಡೆವಿಲ್ ಫಿಲಮ್ ರಿಲೀಸ್ ಆಗಬೇಕು ಅನ್ನೋ ಆಸೆ ಇದೆ. ಈಗ ಡೆವಿಲ್ ಶೂಟಿಂಗ್ ಕೂಡ ಸ್ಟಾಪ್ ಆಗಿತ್ತು ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ. ಈಗ ಆ ಫಿಲ್ಮ್ನ ನೋಡೋದಕ್ಕೆ ಎಷ್ಟು ಉತ್ಸುಕರಾಗಿದ್ದೀರಾ ನೀವು ಅಂತ? ಅದೇ, ಅವರು ಫಿಲಮ್ ಮಾಡಿದ್ರೆ ಅವ್ರು ಫಸ್ಟ್ ಯಾವಾಗ ಇದಾಗುತ್ತೋ ಅವ್ರು ರಿಲೀಸ್ ಆಗಿದ ತಕ್ಷಣ ನಾವೇನೋ ಇದು ಮಾಡಿ. ಇದಿಷ್ಟು ಅಭಿಮಾನಿಗಳ ಮಾತು. ಒಟ್ಟಿನಲ್ಲಿ ನಟ ದರ್ಶನ್ ಅವರು ಇವತ್ತು BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಸೊ ಇದು ದರ್ಶನ್ ಫ್ಯಾನ್ಸ್ ಈಗ ಅವರ ಮನೆ ಬಳಿ ಕಾಯ್ತಿದ್ದಾರೆ, ಅಲ್ಲಿಗೆ ಬರ್ಬೋದು ಅಂತ ಬಹಳಷ್ಟು ಮಂದಿ ಅಲ್ಲಿ ಬಂದಿರೋದು, ಒಂದಷ್ಟು ಬೆರಳಿಕೆ ಅಷ್ಟು ಜನ ಅಲ್ಲಿ ಬಂದಿದ್ದಾರೆ. ಇನ್ನು ಹೊಸಕೆರೆಹಳ್ಳಿ ದರ್ಶನ್ ಪತ್ನಿ ಫ್ಲಾಟ್ ಬಳಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಹೊಸಕೆರೆಹಳ್ಳಿ ಫ್ಲಾಟ್ ಬಳಿ ಆಗಮಿಸಿದಂಥ ಪೊಲೀಸರು ಆಗಲೇ ನಿಮಗೆ ಲೈವ್ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ವಿ. ದರ್ಶನ್ ಆಗಮಿಸುವಂತಹ ಸಾಧ್ಯತೆ ಹಿನ್ನೆಲೆ ಖಾಕಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸೊ ಡಿಸ್ಚಾರ್ಜ್ ಬಳಿಕ ದರ್ಶನ್ ಈಗ ಹೊಸಕೆರೆಹಳ್ಳಿ ದರ್ಶನ್ ಅವರ ಪತ್ನಿ ನಿವಾಸ ಏನು ವಿಜಯಲಕ್ಷ್ಮಿ ಅವರ ಫ್ಲಾಟ್ ಇದೆ, ಸೊ ಅಲ್ಲಿಗೆ ಹೋಗುವಂಥ ನಿರೀಕ್ಷೆ. ನಾವಾಗಲೇ ಹಿಂದೆ ಚೇಸ್ ಮಾಡ್ತಿದ್ದಂಥ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ವೆಹಿಕಲ್ ಈ ಆರ್ ನಗರ ಆರ್ಚ್ ಕಡೆ ಹೋಗಿತ್ತು, ಸೊ ಅಲ್ಲಿಗೆ ತಲುಪಿತ್ತು. ಸೊ ಹಾಗಾಗಿ ಈಗ ಹೊಸಕೆರೆಹಳ್ಳಿಯ ಫ್ಲಾಟ್ಗೆ ದರ್ಶನ್ ಬರುವಂಥ ನಿರೀಕ್ಷೆ ಇದೆ. ಪೊಲೀಸರು ಕೂಡ ಅಲ್ಲಿ ಆಗಮಿಸಿದ್ದಾರೆ. ಸೊ ಡಿಸ್ಚಾರ್ಜ್ ಆದಮೇಲೆ ತಮ್ಮ ಪತ್ನಿಯ ನಿವಾಸಕ್ಕೆ ದರ್ಶನ್ ಬರ್ತಾ ಇರೋದು. ಸೊ ಹೊಸಕೆರೆಹಳ್ಳಿ ಫ್ಲಾಟ್ ಬಳಿ ಆಗಮಿಸಿದಂಥ ಪೊಲೀಸರು, ಸೊ ನಿಮಗೆ ದೃಶ್ಯದಲ್ಲಿ ಆಗಲೇ ತೋರಿಸ್ತಾ ಇದ್ವಿ, ಸೊ ಹೇಗೆ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇತ್ತು ಅಂತ. ಸೊ ಹೊಸಕೆರೆಹಳ್ಳಿ ದರ್ಶನ್ ಪತ್ನಿಯವರ ಫ್ಲ್ಯಾಟ್ ಏನಿದೆ, ಸೊ ಅಲ್ಲಿಗೆ ದರ್ಶನ್ ಆಗಮಿಸ್ತಾ ಇದ್ದಾರೆ. ಸೊ ಡಿಸ್ಚಾರ್ಜ್ ಆದಮೇಲೆ ದರ್ಶನ್ ಒಂದಷ್ಟು ದೇವಸ್ಥಾನಗಳಿಗೂ ಕೂಡ ಹೋಗುವಂಥ ನಿರೀಕ್ಷೆ ಇದೆ. ಬಂಡೆಮಾಕಳಮ್ಮ ಹಾಗೆಯೇ ಆರ್ ನಗರ ದೇವಸ್ಥಾನಕ್ಕೂ